ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಗರ್ಗರಿಯಾದ ಬೆಳಗಿನ ಬ್ರೇಕ್ಫಾಸ್ಟ್ನ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾದಂತಹ ರೆಸಿಪಿ, ಹೆಲ್ದಿ ಆದಂತಹ ರೆಸಿಪಿ ಕೂಡ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಚೆನ್ನಾಗಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ಒಂದು ಪಾತ್ರೆಗೆ ಇಲ್ಲಿ ನಾನು ನೀರನ್ನು ಇಟ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಕಡಲೆಪುರಿ ಬರುತ್ತಲ್ಲ, ಅದನ್ನು 2 ಕಪ್ ಆಗುವಷ್ಟು ಕಡಲೆಪುರಿಯನ್ನು ತೆಗೆದು ನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ತುಂಬ ಹೊತ್ತೇನು ನೆನೆಸೋದು ಬೇಕಾಗಲ್ಲ. ಜಸ್ಟ್ ಇದ್ರ ಮೇಲಿರುವಂತಹ ಡಸ್ಟ್ ಎಲ್ಲ ಇದರಲ್ಲಿ ನೀರಲ್ಲಿ ಹೋದರೆ ಸಾಕು. ಆ ಥರ ನೀವು ಇದನ್ನು ಚೆನ್ನಾಗಿ ಕೈ ಆಡಿಸಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ 1-2 ಸಲ. 1-2 ನಿಮಿಷ ಈ ಥರ ಮೇಲಕ್ಕೆ ಬಿಟ್ಟರೆ ಫುಲ್ ಅದು ಮೆತ್ತಗಾಗತ್ತೆ. ಅಲ್ಲಿವರೆಗೂ ನಾವು ಇದನ್ನು ಒಂದು ಪ್ಯಾನಲ್ಲಿ ನಾನಿವಾಗ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಮಾಡಿಕೊಂಡ್ರೆ ಸಾಕಾಗತ್ತೆ, ಬೇಗನೆ ಆಗೋಗುತ್ತೆ. ಇದನ್ನು ಸಿಪ್ಪೆ ಏನು ತೆಗೆಯೋದು ಬೇಕಾಗಲ್ಲ. ಈಗ ನೋಡಿ, ನಾನಿಲ್ಲಿ ಇದನ್ನು ನೀರಿಂದ ತೆಗಿತಾ ಇದ್ದೀನಿ. ಎಲ್ಲನೂ ಕೊಳೆ ಎಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ. ಇವಾಗ ಇದನ್ನು ನೀವು ಚೆನ್ನಾಗಿ ಈ ಥರ ಹಿಂಡ್ಬಿಟ್ಟು, ನೀರಿನ ಅಂಶ ಇಲ್ಲದೆ ಇರೋ ಥರ ಇದನ್ನು ಹಿಂಡ್ಬಿಟ್ಟು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನಂತರ ನಾನಿನ್ನು ರೋಸ್ಟ್ ಮಾಡಿರುವಂತಹ ಕಡಲೆ ಬೀಜ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನಾನು 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ಹುಳಿ ಮೊಸರಾದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ 1 ಕಪ್ ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ನೀವು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ದೋಸೆ ಬ್ಯಾಟರ್ ಥರ ನೋಡಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಗಟ್ಟಿಯಾದಂತಹ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಮಿಕ್ಸಿ ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಕೆಳಗಡೆ ಏನು ಹಿಟ್ಟು ಅಂಟ್ಕೊಂಡಿದೆಯಲ್ಲ ಅದನ್ನು ಕೂಡ ಇದಕ್ಕೆ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಬೇಕು, ಸಾಕು. ಮತ್ತು ಇದನ್ನು ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ತುಂಬಾ ತೆಳು ಮಾಡಿಬಿಟ್ರೆ ನಿಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸ್ಪಾಂಜಿಯಾಗಿ ಬರುತ್ತೆ ಈ ದೋಸೆ. ಮತ್ತು ನಾನಿಲ್ಲಿ ಇವಾಗ ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ. ತರಕಾರಿಗಳು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಬೋದು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ಈರುಳ್ಳಿ ಕೂಡ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲಿಗೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಗೆ ಯಾವ್ದು ತರಕಾರಿ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ಯಾವುದಿದೆ ಅದು. ಈಗ ನಾನು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಕೂಡ ನೀರಿನ ಅಂಶ ಬಿಡೋದ್ರಿಂದ ನೀವು ತುಂಬಾ ತೆಳು ಮಾಡ್ಕೊಳ್ಬಾರ್ದು ಮೊದಲಿಗೆ. ಈಗ ದೋಸೆ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಾದಂತಹ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನಾನಿಲ್ಲಿ ಬೇಕಿಂಗ್ ಸೋಡಾ ಕೂಡ 1/4 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಇಟ್ಬಿಟ್ಟು ಮಾಡ್ತೀನಿ ಅನ್ನೋದಿದ್ದರೆ ರಾತ್ರಿನೇ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ನೀವು ಮಾಡ್ಕೊಳ್ಳೋದ್ರಿಂದ ಸೋಡಾನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ತವಾನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕಾದ ನಂತರನೇ ದೋಸೆ ಹಾಕ್ಕೊಳ್ಬೇಕು. ಈಗ ನಾನು 1 ಸೌಟ್ ಆಗುವಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ನೀವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದನ್ನು ತುಂಬ ಒತ್ತಿ ನೀವು ಸ್ಪ್ರೆಡ್ ಮಾಡಬಾರ್ದು. ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಅದು ಸ್ಪ್ರೆಡ್ ಆಗಿಬಿಡತ್ತೆ. ಯಾಕಂದರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ಸ್ಟೆಂಟಾಗಿ ರೆಡಿಯಾಗುವಂತಹ ರೆಸಿಪಿ ಇದು. ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಎಲ್ರಿಗೂ ಚಿಂತೆ ಇರುತ್ತೆ. ಆದರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಬೇಗನೆ ಏನು ಮಾಡಬೇಕು ಅಂತ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಮತ್ತು ಪಟ್ ಅಂತ ಮಾಡ್ಕೊಳ್ಳುವಂತಹ ರೆಸಿಪಿ ಇದು. ತುಂಬ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇದನ್ನು 2 ನಿಮಿಷ ಬೇಯಿಸಿದ ನಂತರ ದೋಸೆನ ಹೇಗೆ ನಾವು ಬೇಯಿಸ್ಕೊತೀವಿ ಅದೇ ರೀತಿಯಾಗಿ ನೀವು ಇದನ್ನು ಬೇಯಿಸ್ಕೋಬೇಕು. 2 ನಿಮಿಷ ಆ ಕಡೆ, 2 ನಿಮಿಷ ಈ ಕಡೆ. ಈಗ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನಾರ್ಮಲಾಗಿ ಉದ್ದಿನ ದೋಸೆ ಬರೋ ಥರನೇ ಬಂದಿದೆ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕ್ರಿಸ್ಪಿಯಾಗಿ ಸ್ಪಾಂಜಿಯಾಗಿ ಕೂಡ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.